ನಮಸ್ಕಾರ ವಿಶ್ವಬಂಧುಗಳೇ. ಇಂದು ನಾವು ಚಿತ್ರಕಲಾ ಶಿಕ್ಷಣ ಮಾಲಿಕೆಯಲ್ಲಿ ವಿಡಿಯೋ ಕಲೆ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಯೋಣ. ಚಿತ್ರ ಮತ್ತು ಶಿಲ್ಪವನ್ನು ಹೊರತುಪಡಿಸಿದ ಇತರ ದೃಶ್ಯಕಲಾ ಮಾಧ್ಯಮಗಳಲ್ಲಿ ಪರಿಸರ ಕಲೆ, ಘಟನಾವಳಿ ಕಲೆಗಳಂತೆ ವಿಡಿಯೋ ಕಲೆಯು ಪ್ರಮುಖವಾದುದು. ಆದರೆ ವ್ಯತ್ಯಾಸವೆಂದರೆ ವಿಡಿಯೋ ಕಲೆಯು ಮುಖ್ಯವಾಗಿ ತಾಂತ್ರಿಕ ಔದ್ಯೋಗಿಕ ವಸ್ತುವಾದ ಟೆಲಿವಿಷನ್ ಅನ್ನು ಇಂದಿನ ಕಾಲದ ಅರ್ಥದಲ್ಲಿ ಕ್ಯಾನ್ವಾಸ್ ಎಂದು ಭಾವಿಸುತ್ತಿದೆ. ಮೊದಲ ಬಾರಿಗೆ ವಿಡಿಯೋ ಕಲೆ ಮೂಡಿದುದು ಅಂಡಿ ವಾರ್ ಹೋಲ್ ನಿದ್ರೆ ಎಂಬ ದೃಶ್ಯಾವಳಿಗಳಿಂದ. 6 ಗಂಟೆಗಳ ಕಾಲ ನಿದ್ರಿಸುತ್ತಿರುವ ಮನುಷ್ಯನ ದೃಶ್ಯಾವಳಿಗಳು ವಿಡಿಯೋ ಆರ್ಟ್ನಲ್ಲಿ ಬರುತ್ತದೆ. 1964ರಲ್ಲಿ ಈತನದೇ ಆದ ಸಾಮ್ರಾಜ್ಯ ಎಂಬ ವಿಡಿಯೋದಲ್ಲಿ ನ್ಯೂಯಾರ್ಕ್ ನಗರದ ಎಂಪೈರ್ ಬಿಲ್ಡಿಂಗ್ನ ಚಟುವಟಿಕೆಗಳನ್ನು 8 ಗಂಟೆಗಳ ಕಾಲ ಚಿತ್ರಿಸಲಾಗಿದೆ. ವಿಡಿಯೋ ಕಲೆಯ ಮೂಲಕ ಹೊರಗಿನ ಆಗು ಹೋಗುಗಳನ್ನು ಮನುಷ್ಯ ಮನೆಯ ಒಳಗಿನಿಂದಲೇ ವೀಕ್ಷಿಸಬಹುದು. ಹಿಂದಿನ ರೂಢಿಯಂತೆ ಪುಸ್ತಕಗಳನ್ನು ಮನೆಯೊಳಗೆ ಕುಳಿತು ಓದಿ ಬೇರೊಂದು ಲೋಕಕ್ಕೆ ಹೋಗುತ್ತಿದ್ದ ಓದುಗ ಈಗ ವಿಡಿಯೋ ಕಲೆಯಿಂದ ಅದೇ ಪ್ರಯೋಜನ ಪಡೆಯತೊಡಗಿದ. ಆದರೆ ನಿಜವಾಗಿ ಒಂದು ಜಾಗಕ್ಕೆ ಹೋಗುವುದಕ್ಕೂ ಮನೆಯಲ್ಲಿ ಕುಳಿತೇ ಆ ದೃಶ್ಯಾವಳಿ ವೀಕ್ಷಿಸುವುದಕ್ಕೂ ವ್ಯತ್ಯಾಸವಿದೆ. 1920ರಲ್ಲಿ ತಿಳಿಸಿದಂತೆ ಈಜಿಪ್ಟ್ ದೇಶಕ್ಕೆ ಪ್ರಯಾಣ ಹೋದಾಗ ಆತನಿಗೆ ವಿಶೇಷವೇನೂ ಕಾಣಿಸಲಿಲ್ಲ. ಅದೇ ವಿಡಿಯೋದಲ್ಲಿ ಈಜಿಪ್ಟ್ನ ಒಂದು ಅದ್ಭುತ ರಮ್ಯ ಲೋಕವಾಗಿ ಆತನಿಗೆ ಕಂಡುಬಂದಿತ್ತು. ವಿಡಿಯೋ ಕಲಾವಿದರು ಬೇರೆ ಬೇರೆ ಕಲಾಕಾರರುಗಳಿಂದ ಬಂದವರಾಗಿರಬಹುದು. ಉದಾಹರಣೆಗೆ ಪಾಯಿಕ್ ಎಂಬಾತ ಸಂಗೀತದಿಂದಲೂ, ಪೋಸ್ಟೆಲ್ ಚಿತ್ರಕಲೆಯಿಂದಲೂ, ಬ್ರೂಸ್ ನೆಮ್ಯೂನ್ ಎಂಬಾತ ಗ್ರಾಫಿಕ್ ಕಲೆಯಿಂದಲೂ, ವಿಟೋ ಅಕ್ಯೋನ್ಕಿ ಸಾಹಿತ್ಯದಿಂದಲೂ ವಿಡಿಯೋ ಕಲೆಗೆ ಸೃಷ್ಟಿಗಿಳಿದವರು. ಈ ಕಲಾವಿದರಲ್ಲೂ ಎಲ್ಲರೂ ಬಹುಪಾಲು 1950ರ ನಂತರ ಜನಿಸಿದವರು. ಬಿಲ್ ವಯೋಲಾ ಎಂಬಾತ ಮಾತ್ರ ಚಿತ್ರಕಲೆಯ ಅಥವಾ ಇನ್ಯಾವುದೇ ಕಲೆಯ ರೂಪರೇಷೆ ಕಲೆಯದಲೇ ವಿಡಿಯೋ ಕಲಾ ಸೃಷ್ಟಿಗೆ ನೇರವಾಗಿ ತೊಡಗಿಸಿಕೊಂಡ. ಇಂದು ವಿಡಿಯೋ ದೃಶ್ಯಾವಳಿಗಳು ಪ್ರಪಂಚದ ಆಗು ಹೋಗುಗಳಿಗೆ ತೆರೆದ ಕಿಟಕಿಯಾಗಿದೆ. ಆದರೆ ಪ್ರಸಾರಾಂಗಣದಲ್ಲಿ ಬರುವ ನಿರ್ಜೀವ ದೃಶ್ಯಾವಳಿಗಳು ಬೇರೆ ಹಾಗೂ ಕಲಾವಿದ ಸೃಷ್ಟಿಸಿದ ದೃಶ್ಯಗಳೇ ಬೇರೆ ಕಲಾತ್ಮಕ ಅಂಶಗಳನ್ನೊಳಗೊಂಡಿರುತ್ತವೆ. ಕೆಲವೊಂದು ದೃಶ್ಯ ನೈಜ ದೃಶ್ಯವನ್ನು ಸೆರೆ ಹಿಡಿಯದೆಯೇ ಕಂಪ್ಯೂಟರ್ ಮುಖಾಂತರವೇ ನೈಜ ದೃಶ್ಯಗಳ ಅಸಹಜ ಅರೆಚಿತ್ರ ಸೃಷ್ಟಿಸಿ ನಿಜವೋ ಎಂಬಂತಹ ಭ್ರಮೆ ಹುಟ್ಟಿಸುತ್ತವೆ. ಇದು ವಿಡಿಯೋ ಕಲೆಯ ವಿಶೇಷತೆ. ವಿಡಿಯೋ ಚಿತ್ರಣದಲ್ಲಿ ವಿಡಿಯೋ ಕಲೆ ಕುರಿತೇ ವಿಮರ್ಶೆ ನಡೆಸಿದ್ದಾನೆ. ಆದರೆ ವಿಡಿಯೋ ದೃಶ್ಯಾವಳಿಯು ಅದು ನೈಜವೇ ಇರಬಹುದು ಅಥವಾ ಕೃತಕವಾಗದಿರಬಹುದು. ನಮ್ಮನ್ನು ದಂತಕತೆ ಎಳೆದುಕೊಂಡು ಹೋಗುವಂತಹ ಕಲ್ಪನಾ ಲೋಕಕ್ಕೆ ಕರೆದೊಯ್ಯುತ್ತೆಂಬುದೇ ಈತನ ಅಭಿಪ್ರಾಯವಾಗಿದೆ. ನಮಸ್ಕಾರ.